ಬಿಸನಹಳ್ಳಿ ಗ್ರಾಮದಲ್ಲಿ ಎಲ್ಲ ಭಕ್ತಾದಿಗಳ ಮೆಚ್ಚುಗೆ ದೇವರು ಶ್ರೀ ವೇಣುಗೋಪಾಲಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ಪ್ರತಿಷ್ಠಾಪನಾ ಮಹೋತ್ಸವ ಕಾರ್ಯಕ್ರಮ ಶೈವಾಗಮ ದೈವ ಪ್ರೇರಣೆ ಹಾಗೂ ಗಂಗಾಪೂಜೆ ಗುರು ಪ್ರಾರ್ಥನಾ ಗಣಪತಿ ಪೂಜೆ ದೇವನಾಂತಿ ಕಂಕಣ ಬಂಧನ ಅಂಕುರ್ಪಣೆ ಧ್ವಜಾರೋಹಣ ಕಲಶ ಸ್ಥಾಪನೆ ಸುದರ್ಶನ ಮಂಡಲಾರಾಧನೆ ವಾಸ್ತುಹೋಮ ಮಹಾ ಸುದರ್ಶನ ಹೋಮ ಲಘು ಪುನರಾವತಿ ನಂತರ ಬಿಂಬಶುದ್ಧಿ ಅಷ್ಟಬಂಧನ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ಸಹಸ್ರ ಭಕ್ತಾದಿಗಳಿಗೆ ಸುಮಾರು 2,000 ಜನಕ್ಕೆ ಊಟದ ವ್ಯವಸ್ಥೆ ತದನಂತರ ದೇವರ ಕಳಸಗಳ ಎಲ್ಲ ಭಕ್ತಾದಿಗಳು ಊರಿನ ಮೆರವಣಿಗೆ ಸಾರ್ವಜನಿಕರು ಊರಿನ ಗ್ರಾಮಸ್ಥರು ಪ್ರಮುಖರು ಮುಖಂಡರು ಹಿರಿಯರು ಗಣ್ಯರು ಅಧಿಕಾರಿ ವರ್ಗದವರು ಗೌರವಾನ್ವಿತ ಗ್ರಾಮ ಪಂಚಾಯಿತಿಯ ಸದಸ್ಯರು ಮುನಿರತ್ನ ವೆಂಕಟಾಚಲಪತಿ ಸಮಾಜ ಸೇವಕರು ಗ್ರಾಮದ ಹಿರಿಯ ಮುಖಂಡರು ಹಾಗೂ ವೀರಭದ್ರಯ್ಯ ಕುಟುಂಬದವರು ಬಿಸನಹಳ್ಳಿ ಮುಖಂಡರು ರಾಮಕೃಷ್ಣಗೌಡ ಬೈಚೇಗೌಡ ದೇವರ ಕೆಲಸಗಳ ಸಕ್ರಿಯ ಮುಖಂಡರು ಚಲಪತಿ ಪಿಡಿಒ ಸತೀಶ್ ಸಂಪತ್ ಕುಮಾರ್ ಶ್ರೀನಿವಾಸ್ ನಾಗೇಶ್ ಪ್ರಭಾಕರ್ ದೇವಸ್ಥಾನದ ಗೌರವಾನ್ವಿತ ಎಲ್ಲಾ ಸೇವಾಕರ್ತರು ಸರ್ವತೋಮುಖ ಅಭಿವೃದ್ಧಿಗೆ ಸಹಕರಿಸಿದ ಎಲ್ಲ ಗಣ್ಯರು ಸ್ನೇಹಿತ ಬಳಗದವರು ಯುವ ಮುಖಂಡರು ಗ್ರಾಮದ ಜನರ ಎಲ್ಲ ವಿಶ್ವಾಸ ಗಳಿಸಿದ ಅಭಿವೃದ್ಧಿಯ ನೇತಾರರು ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಯಶಸ್ಸು ಗಳಿಸಿದರು. ಈ ಕಾರ್ಯಕ್ರಮದಲ್ಲಿ ವಿಷ್ಣು ಸಹಸ್ರನಾಮ ಕೀರ್ತನೆ ವೇಣುಗೋಪಾಲಸ್ವಾಮಿ ಪಲ್ಲಕ್ಕಿ ಮೆರವಣಿಗೆ ಗ್ರಾಮದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಗ್ರಾಮದ ಎಲ್ಲರ ಸಹಕಾರವೇ ಈ ದಿನ ಪ್ರತಿಷ್ಠಾಪನಾ ಕಾರ್ಯಕ್ರಮ ಯಶಸ್ವಿಯಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಗಣೇಶ್ ಸ್ವಾಮಿರವರು ಮಾತನಾಡಿ ಗ್ರಾಮದ ವೇಣುಗೋಪಾಲಸ್ವಾಮಿ ದೇವರ ಪ್ರತಿಷ್ಠಾಪನೆ ವಿವಿಧ ರೀತಿಯ ಪೂಜಾ ಕಾರ್ಯಕ್ರಮಗಳಲ್ಲಿ ಎಲ್ಲರ ಸಹಕಾರ ಬಹಳ ಅದ್ಭುತವಾದದ್ದು. ಭಗವಂತನ ಪ್ರೇರಣೆ ಕೊಟ್ಟ ಗ್ರಾಮದ ಎಲ್ಲ ಭಕ್ತಾದಿಗಳಿಗೆ ದೇವರ ಆಶೀರ್ವಾದ ಸದಾ ನೀಡಲೆಂದು ಆಶಿಸಿದರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ಹಾಗೂ ಸಮಾಜ ಸೇವಕರು ಗ್ರಾಮ ಪಂಚಾಯಿತಿ ಸದಸ್ಯರು ಮುನಿರತ್ನ ವೆಂಕಟಾಚಲಪತಿರವರು ಮಾತನಾಡಿ ಮೊದಲು ಹಳೆ ದೇವಸ್ಥಾನವಿತ್ತು. ಗ್ರಾಮದ ಭಕ್ತರ ಸಹಕಾರವೇ ಹಾಗೂ ಸುತ್ತಮುತ್ತ ಗ್ರಾಮಸ್ಥರ ಸೇವಾಕರ್ತರ ಭಕ್ತಿ ಈ ದಿನ ಪ್ರತಿಷ್ಠಾಪನೆಯ ವ್ಯವಸ್ಥೆ ಮಾಡಿದ ಎಲ್ಲಾ ಗಣ್ಯರು ಮುಖಂಡರು ಭಕ್ತಾದಿಗಳು ದೇವರು ಸುಖ ಶಾಂತಿ ಅವರ ಕುಟುಂಬಗಳಿಗೆ ನೀಡಲೆಂದು ಆಶಿಸಿದರು. ಮುಂಬರುವ ದಿನಗಳಲ್ಲಿ ದೇವಸ್ಥಾನಕ್ಕೆ ಬೇಕಾದ ಸೌಲಭ್ಯಗಳು ಸದಾ ಅಭಿವೃದ್ಧಿ ಬಗ್ಗೆ ಸಹಕರಿಸುತ್ತೇವೆ. ಈ ಸಂದರ್ಭದಲ್ಲಿ ಈರೇಗೌಡರು ಮಾತನಾಡಿ ನಮ್ಮ ಗ್ರಾಮದ ಅನೇಕ ಭಕ್ತಾದಿಗಳು ಪ್ರತಿಯೊಬ್ಬರ ಸಂಕಷ್ಟದಲ್ಲಿ ಕಷ್ಟಪಟ್ಟಿರುತ್ತಾರೆ. ಈ ಸಂದರ್ಭದಲ್ಲಿ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಬೇಕು ಹಾಗೂ ಈ ಕಾರ್ಯಕ್ರಮ ದೊಡ್ಡ ಸಾಧನೆ ಮರೆಯಲಾರದ ದಿನ. ಈ ಒಂದು ಕಾರ್ಯಕ್ರಮದ ಈ ದಿನ ಸುಮಾರು 2,000ಕ್ಕೂ ಹೆಚ್ಚು ಭಕ್ತಾದಿಗಳು ಒಂದು ಪೂಜೆಗೆ ಭಾಗವಹಿಸಿ ಒಗ್ಗಟ್ಟಿನ ಪ್ರದರ್ಶನ ಮಾಡುವಲ್ಲಿ ಯಶಸ್ಸು ಗಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮದ ವಾಸಿ ಮಂಜುನಾಥ್ರವರು ಮಾತನಾಡಿ ಸುಮಾರು 3 ದಿನಗಳಿಂದ ದೇವಸ್ಥಾನಕ್ಕೆ ಕಷ್ಟಪಟ್ಟಿರುವ ಎಲ್ಲರಿಗೂ ಅನಂತ ಕೋಟಿ ಧನ್ಯವಾದಗಳು ತಿಳಿಸುತ್ತೇವೆ. ಇದೇ ರೀತಿ ಎಲ್ಲರೂ ಒಗ್ಗಟ್ಟಿನಿಂದ ಗ್ರಾಮದಲ್ಲಿ ಪ್ರತಿಯೊಂದು ದೇವರ ಕಾರ್ಯಕ್ರಮ ಮಾಡಬೇಕು ಎಂಬುದು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಈ ಸಂದರ್ಭದಲ್ಲಿ ಬೈಚೇಗೌಡ ಹಿರಿಯರು ಅವರು ಮಾತನಾಡಿ ಊರಿನ ಗ್ರಾಮಸ್ಥರು ಸುತ್ತಮುತ್ತ ಗ್ರಾಮದ ಭಕ್ತಾದಿಗಳ ಸಹಕಾರವೇ ಈ ದಿನ ಮನೆ ಮನೆ ಹಬ್ಬದ ವಾತಾವರಣದಲ್ಲಿ ವಿಜೃಂಭಣೆಯಿಂದ ಕಾರ್ಯಕ್ರಮ ಸ್ಪಂದಿಸಿದ್ದಾರೆ. ಗೌರವಾನ್ವಿತ ನಂಜುಂಡಗೌಡ ಗುತ್ತಿಗೆದಾರರು ಮಾತನಾಡಿ ಜಿಲ್ಲೆ ವ್ಯಾಪ್ತಿ ಹಾಗೂ ತಾಲೂಕು ವ್ಯಾಪ್ತಿಯಲ್ಲಿ ಮೊಟ್ಟ ಮೊದಲಿಗೆ ಬಿಸನಹಳ್ಳಿ ಗ್ರಾಮದಲ್ಲಿ ಅದ್ಭುತವಾದ ದೇವಸ್ಥಾನ ಕಟ್ಟಿದ್ದಾರೆ. ಅವರಿಗೆ ಕೃತಜ್ಞತೆಗಳು ತಿಳಿಸುತ್ತಾ ಇದೇ ತರ ಎಲ್ಲ ಗ್ರಾಮಗಳಲ್ಲೂ ದೇವಸ್ಥಾನ ಕಟ್ಟಿದರೆ ಈ ವ್ಯಾಪ್ತಿಯ ಗ್ರಾಮಗಳು ಮರೆಯಲಾರದ ದಿನವಾಗಿರುತ್ತದೆ. ಈ ದೇವಸ್ಥಾನಕ್ಕೆ ನನ್ನ ಸಹಕಾರ ಸದಾ ವಿಶ್ವಾಸ ನೀಡುತ್ತೇನೆ ಎಂಬುದಾಗಿ ತಿಳಿಸಿದರು. ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಭಕ್ತಾದಿಗಳಿಗೂ ಬಿಸನಹಳ್ಳಿ ಗ್ರಾಮಸ್ಥರು ಹಾಗೂ ಸುತ್ತಮುತ್ತ ಗ್ರಾಮಸ್ಥರು ಅನಂತ ಕೋಟಿ ನಮಸ್ಕಾರಗಳನ್ನು ವ್ಯಕ್ತಪಡಿಸಿದರು. ಓಂ ಶ್ರೀ ಹ್ರೀಂ ಕ್ಲೀಂ ಗ್ಲೌಂ ಗಂಗಣಪತಯ ವರವರದ ಸರ್ವಜನಮೇವ ಶಮಾನಯ ಸ್ವಾಹ. ಹ್ರೀಂ ಕ್ಲೀಂ ಗ್ಲೌಂ ಗಂಗಣಪತಯ ವರವರದ ಸರ್ವಜನಮೇವ ಶಮಾನಯ ಸ್ವಾಹ. ಓಂ ಶ್ರೀ ಹ್ರೀಂ ಕ್ಲೀಂ ಗ್ಲೌಂ ಗಂಗಣಪತಯ ವರವರದ ಸರ್ವಜನಮೇವ ಶಮಾನಯ ಸ್ವಾಹ. ಹ್ರೀಂ ಕ್ಲೀಂ ಗ್ಲೌಂ ಗಂಗಣಪತಯ ವರವರದ ಸರ್ವ ಪ್ರಧಾನ ಅರ್ಚಕ
ಮುಂಭಾಗದಲ್ಲಿ ನಿಂತ್ಕೊಳ್ಳಿ, ವಾದ್ಯ ಕೇಳಿಸ್ತಾ ಇಲ್ಲ, ದಯವಿಟ್ಟು ಮುಂಭಾಗದಲ್ಲಿ ನಿಂತ್ಕೊಳ್ಳಿ, ಎಲ್ಲ ಪ್ರಧಾನ ಕೆಲಸ ಬರಬೇಕು. ಒಬ್ಬೊಬ್ಬರೇ ಬಂದು ಸಿಂಗಲ್ ಲೈನ್ ಫಾರ್ಮ್ ಮಾಡಿ ಅದಕ್ಕೆ ಹೇಳಿದ್ರು, ಅವಸರ ಇಲ್ಲ, ವಾಪಸ್ ಬರಕ್ಕಾಗಲ್ಲ, ಈಸ್ಕೊಂಡು ಹಾಕ್ತಾರೆ, ಇಲ್ಲಿ ಇಸ್ಕೊಳ್ಳಿ, ಈ ಜಾಗದಲ್ಲಿ ಇಸ್ಕೊಳ್ಳಿ, ಅಲ್ಲಿ ಇಸ್ಕೊಂಡ್ಬೇಡಿ. ರಾಜಧಾನಿ ಬಾ. पूजां सिंहनभागामि क्षमस्व पुरुषोत्तमा ॐ यज्ञानयज्ञमयसन्तदेवाः वारि सर्वाणि प्रथमान्यासन् ते हरागं महिमानस्य चन्द्र यत्र पूर्णे साध्याः सन्ति आवाहिता अष्टोत्तरशतकलशदेवताभ्यो नमो नमः। रुक्मिणी सत्यभामा समेत विद्यां बुद्धिं बलं श्रेयं तेजा चक्रमे त्रिधारिदे पदं समोरवस्य भागं सुरे सप्तदे अग्ने समिद सप्तशिखा सप्तऋषय सप्तधाम प्रियाणि सप्तहोत्राः सप्तधात्रो विदन्ति सप्तयोनीरा प्रणत्र कृतेन ನಾನು ನಂಜನಗೌಡ ಅಂತ JJM ಗುತ್ತಿಗೆದಾರ, ಒಟ್ಟಾರೆ ಗುತ್ತಿಗೆದಾರ. ಈಗ ವಿಶೇಷವಾಗಿ JJM ಗುತ್ತಿಗೆದಾರ ಅಂದರೆ ಜಲಜೀವನ್ ಮಿಷನ್ ಗುತ್ತಿಗೆದಾರ. ಇಲ್ಲಿ ಬಿಸಿನಲ್ಲಿ ನಮ್ಮ ಪಕ್ಕದೂರು ಬಿಸಿನಲ್ಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ತುಂಬಾ ಅದ್ಭುತವಾಗಿ ಕಟ್ಟಿದ್ದಾರೆ. ಇದೇ ತರ ಎಲ್ಲ ಈ ಒಂದು ಕಟ್ಟಿದ್ದಕ್ಕೆ ಜನ ಎಲ್ಲ ಒಟ್ಟಾಗಿ ಒಗ್ಗಟ್ಟು ಪ್ರದರ್ಶನ ಆಗ್ತಾ ಇದೆ. ಇದೇ ತರ ಎಲ್ಲಾ ಗ್ರಾಮಗಳಲ್ಲಿ ಕಟ್ಟಿದ್ರೆ ಎಲ್ಲಾ ಜನಾಂಗದವರು, ಹಿರಿಯರು ಕಿರಿಯರು ಎಲ್ಲಾ ವರ್ಗದ ಜನಾಂಗದವರು ಒಂದಾಗ್ತಾರೆ. ಇದೊಂದು ಈ ದೇವಸ್ಥಾನದಿಂದ ಬೇರೆ ಎಲ್ಲ ನೋಡಿ ಬೇರೆ ಬೇರೆ ಊರುಗಳು ಕಟ್ಟಿದ್ರೆ ಇದೊಂದು ಇನ್ಸ್ಪಿರೇಷನ್ ಅಂದ್ರೆ ಉತ್ತೇಜನ ನೀಡುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಇದೇ ತರ ಎಲ್ಲಾ ಊರುಗಳಲ್ಲೂ ಎಲ್ರು. ನಮ್ಮ ಹೆಸರು CM ವೀರಭದ್ರೇಗೌಡ ಅಂತ, ನಿವೃತ್ತಿ ಮುಖ್ಯೋಪಾಧ್ಯಾಯರು, ಸರ್ಕಾರಿ ಪ್ರೌಢಶಾಲೆ. ಆಮೇಲೆ ನಾವು ಈಗ ಇಲ್ಲಿಗೆ ಯಾತಕ್ಕೆ ಬಂದಿದ್ದೀವಿ ಅಂತಂದ್ರೆ ನನ್ನ ಆರಾಧ್ಯ ದೇವರು ಶ್ರೀಕೃಷ್ಣ ಪರಮಾತ್ಮ, ಅದನ್ನೇ ಪ್ರವಚನ ಮಾಡಕ್ ಬಂದಿರೋದು. ದಾಸರು ಹೆಂಗ ಹರಕತೆ ಮಾಡ್ತಾರೆ ಅದೇ ರೀತಿಯಲ್ಲಿ ವಿಷಯ ತಿಳಿಸೋಣ ಅಂತ ನನ್ನ ಒಂದು ದೇಹ ಬಂದಿದೆ. ಇವತ್ತೊಂದು ದಿವಸ ಅದು ಬಿಸ್ನಳ್ಳಿ ಗ್ರಾಮದ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯದ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ವಿ. ಎಲ್ಲ ಗ್ರಾಮಸ್ಥರು, ಸುತ್ತಮುತ್ತಲಿನ ಗ್ರಾಮಸ್ಥರು, ನಮಗೆ ಈ ಕಸಬಾ ಹೋಬಳಿಯ ಜನಗಳೆಲ್ಲ ಕೂಡ ನಮಗೆ ಬಹಳ ಸ್ಪಂದಿಸಿ, ನಮ್ಮ ಗ್ರಾಮ ಬಹಳ ಚಿಕ್ಕದು,
ಚಿಕ್ಕ ಗ್ರಾಮದಲ್ಲಿ ಒಂದು 70 ಮನೆ ಇರ್ತಕ್ಕಂಥ ಗ್ರಾಮ. ಈ ಗ್ರಾಮದಲ್ಲಿ ಈ ಒಂದು ದೇವಸ್ಥಾನ ಕಟ್ಟಬೇಕಾದ್ರೆ ನಮಗೆ ಒಂದು ಸ್ವಲ್ಪ ಕಷ್ಟ ಅನಿಸ್ತು. ಕಷ್ಟ ಆದ್ರೂ ಎಲ್ಲರೂ ಕೂಡ ಅಕ್ಕಪಕ್ಕದ ಊರಿಗೆ ಗ್ರಾಮಸ್ಥರುಗಳೆಲ್ಲ ನಮಗೆ ಸ್ಪಂದಿಸಿ ಈಗ ಇದನ್ನ ದೇವಸ್ಥಾನ ಕಟ್ಟಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಗ್ರಾಮಸ್ಥರು ಕೂಡ ಈ ಗ್ರಾಮದಲ್ಲಿ ಎಲ್ಲರೂ ಸಹಕಾರ ಕೂಡ ಪ್ರತಿಯೊಂದು ಮನೆ ಕೂಡ ಸಹಕಾರ ಕೊಟ್ಟಿದ್ದಾರೆ. ಎಲ್ಲರೂ ಸಹಕಾರದಿಂದ ಈಗ ಒಂದು ದೇವಸ್ಥಾನ ಒಂದು ಜೀರ್ಣೋದ್ಧಾರ ಕಾರ್ಯಕ್ರಮ ಮೊದಲನೇದಾಗಿ ವೇಣುಗೋಪಾಲ ಸ್ವಾಮಿಗೆ ಕೋಟಿ ವಂದನೆಗಳು, ನಮಸ್ಕಾರಗಳು. ಇದೇ ಗ್ರಾಮ ಸರ್, ನಮ್ಮ ಹೆಸರು ವೆಂಕಟಾಚಲಪತಿ ಅಂತ. ನಮ್ಮ ಮನೆಯವರು ಮುನಿರತ್ನ ಅಂತ, ಇಲ್ಲಿ MN ಮುನಿರತ್ನ ಅಂತ ಹೇಳಿ ಇಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು ಬಿಸನಹಳ್ಳಿ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಮಸ್ತನಹಳ್ಳಿ ಗ್ರಾಮ ಪಂಚಾಯತಿನಲ್ಲಿ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ್ದು ಬಹಳ ಹಳೆ ದೇವಸ್ಥಾನದಾಗಿದೆ. ಹೊಸದಾಗಿ ಜೀರ್ಣೋದ್ಧಾರ ಮಾಡಬೇಕು ಅಂತೇಳಿ ಈ ಸುತ್ತಲಿನ ಗ್ರಾಮಸ್ಥರು ಮತ್ತೆ ಎಲ್ಲ ನಮ್ಮ ಜಿಲ್ಲೆಯ ಬಹಳ ಜನ ಇದರಲ್ಲಿ ಒಂದು ತತ್ವನ್ಯಾಸ ಕಲಾನ್ಯಾಸ ಹೋಮಗಳನ್ನ ಮಾಡಿ ಈ ಭಗವಂತನಿಗೆ ಮತ್ತೆ ನಾವು ಪುನರ್ಜೀರ್ಣೋದ್ಧಾರವನ್ನು ಅಂದ್ರೆ ಮತ್ತೊಂದು ಜೀವವನ್ನು ಕೊಟ್ಟು ಎಲ್ಲಾ ರೀತಿ ಕಲೆಗಳನ್ನೆಲ್ಲ ಕೊಟ್ಟು ಈ ಒಂದು ಭಗವಂತನಿಗೆ ನಾವು ಪ್ರೇರಣೆಯನ್ನು ಈ ಒಂದು ದೇವಸ್ಥಾನದಲ್ಲಿ ಪುನಃ ಒಂದು ಜೀವವನ್ನು ಕೊಟ್ಟು ಈ ಒಂದು ಭಕ್ತಾದಿಗಳಿಗೆ ಈ ಊರಲ್ಲಿ ಇರ್ತಕ್ಕಂಥ ಬಿಸನಹಳ್ಳಿ ಗ್ರಾಮದ ಇಲ್ಲಿ ಇರ್ತಕ್ಕಂಥ ಎಲ್ಲಾ ಭಕ್ತಾದಿಗಳಿಗೂ ಆಯಸ್ಸು ಆರೋಗ್ಯವನ್ನು ಕೊಡಬೇಕು ಅಂತ ಹೇಳಿ ಈ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ನಡೆಸಿದ್ದೀವಿ. ಈ ದೇವಸ್ಥಾನದ ಒಂದು ಇತಿಹಾಸವನ್ನ ಈ ನಮ್ಮ ಇವರು ಚಲಪತಿ ಅವರು ಹೇಳ್ತಾರೆ. ಹೇಳಿ. ಇದು ಕೊಡ್ತಾರೆ, ಸಮ್ಮೇಳನ ನೀವೇನು ಮಾತಾಡ್ತೀರಾ? ಮಾತಾಡ್ಬಿಡಿ. ನಿನ್ನೆ ಒಂದು ಪ್ರತಿಷ್ಠೆ ಪ್ರಯುಕ್ತ ವೇಣುಗೋಪಾಲ ಸ್ವಾಮಿ ಬಿಸನಹಳ್ಳಿ ಈ ಒಂದು ಗ್ರಾಮದಲ್ಲಿ ಈ ದೇವರ ಒಂದು ಪ್ರತಿಷ್ಠೆಯ ಈ ಒಂದು ಗ್ರಾಮಸ್ಥರು ಸುತ್ತಮುತ್ತ ಗ್ರಾಮಸ್ಥರು ಈ ಒಂದು ದೇವರ ಸಂಕಲ್ಪ ಒಂದು ಕೋರಿಕೆ ಯಾವ ರೀತಿ ಒಂದು ಭಕ್ತಾದಿಗಳಿಗೆ ಒಂದು ಸಂಕಲ್ಪ ಸಿಗುತ್ತೆ ಸರ್? ಭಕ್ತಾದಿಗಳಿಗೆ ಈ ಭಗವಂತನಿಂದ ಕೋರಿದ ಇಷ್ಟಾರ್ಥಗಳನ್ನೆಲ್ಲ ಕೊಡ್ತಾನೆ ಭಗವಂತ. ಅವನಲ್ಲಿ ನಾವು ಶ್ರದ್ಧೆ ಇಟ್ಟು ಭಕ್ತಿಯಿಂದ ನಾವು ಪ್ರಾರ್ಥನೆ ಮಾಡಿಕೊಂಡಾಗ ಭಗವಂತ ಎಲ್ಲರಿಗೂ ಕೋರಿದ ಇಷ್ಟಾರ್ಥಗಳನ್ನೆಲ್ಲ ಕೊಡ್ತಾನೆ. ಭಗವಂತ ಅಂತಂದ್ರೆ ಭವ ಅಂತಂದ್ರೆ ನಮ್ಮ ಕಷ್ಟಗಳನ್ನ ಹರಣೆ ಮಾಡೋನ್ನ ಭಗವಂತ ಅಂತ ಹೇಳಿದ್ದಾರೆ. ಈ ಒಂದು ಬಿಸನಹಳ್ಳಿ ಗ್ರಾಮ ಹಾಗೂ ಸುತ್ತಮುತ್ತಲಿನ ಎಲ್ಲಾ ಗ್ರಾಮಸ್ಥರಿಗೂ ಈ ಭಗವಂತ ಒಳ್ಳೆ ಆಯಸ್ಸು ಆರೋಗ್ಯ ನೆಮ್ಮದಿಯನ್ನು ಕೊಟ್ಟು ಕಾಪಾಡಬೇಕು ಅಂತ ಹೇಳಿ ನಾನು ಈ ರೀತಿಯಲ್ಲಿ ಒಂದು ಕೇಳ್ಕೊಳ್ತಾ ಇದ್ದೇನೆ. ಭಗವಂತ ಎಲ್ಲರಿಗೂ ಇದೇ ರೀತಿಯಲ್ಲಿ ಶುಭ ಹಾರೈಸ್ತಾನೆ.